ಒಟ್ಟು 7+4 7 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶದಲ್ಲಿ 92 ಸೀಟ್ಗಳಿರುವಂಥ ಕ್ಷೇತ್ರಗಳಲ್ಲಿ ಬಿ ಜೆ ಪಿ 0 ಇದೆ. ಹಾಗಿದ್ರೆ ಬಿ ಜೆ ಪಿ ಅಂದರೆ ಎನ್ ಡಿ ಎ ಮೈತ್ರಿಕೂಟ. ಹಾಗಿದ್ರೆ ಇಂಡಿ ಮೈತ್ರಿಕೂಟ 12 ರಾಜ್ಯಗಳಲ್ಲಿ 0 ಮತ್ತು 5 ಕೇಂದ್ರಾಡಳಿತ ಪ್ರದೇಶದಲ್ಲಿ 0. ಇಲ್ಲಿ ಒಂದೇ ಒಂದು ಸೀಟ್ ಇಂಡಿ ಮೈತ್ರಿಕೂಟಕ್ಕೂ ಇಲ್ಲ. ಬನ್ನಿ ಹಾಗಿದ್ರೆ ಯಾವುದು? ಮೊದಲಿಗೆ ಆಂಧ್ರ ಪ್ರದೇಶದಲ್ಲಿ 25 ಕ್ಷೇತ್ರಗಳಿದೆ. ಅವುಗಳ ಪೈಕಿ ಇಂಡಿ ಮೈತ್ರಿಕೂಟಕ್ಕೆ ಒಂದೇ ಒಂದು ಕ್ಷೇತ್ರ ಇಲ್ಲ. ಇನ್ನು ಗುಜರಾತ್ 26ಕ್ಕೆ 26 ಬಿ ಜೆ ಪಿ ಕಬಳಿಸಿಕೊಂಡಿದೆ. ಹಾಗಾಗಿ ಇಂಡಿ ಮೈತ್ರಿಕೂಟಕ್ಕೆ ಇಲ್ಲಿ ಯಾವುದೇ ಚಾನ್ಸ್ ಇಲ್ಲ. ಹರಿಯಾಣದಲ್ಲಿ 10ಕ್ಕೆ 10 ಎನ್ ಡಿ ಎ ಮೈತ್ರಿಕೂಟ, ಹರಿಯಾಣದಲ್ಲಿ ಯು ಪಿ ಎ ಮೈತ್ರಿಕೂಟ 0. ದೆಹಲಿಯಲ್ಲಿ ಒಟ್ಟು 7 ಕ್ಷೇತ್ರಗಳಿದೆ. ಆದರೆ ದೆಹಲಿಯಲ್ಲಿ ಇಂಡಿ ಮೈತ್ರಿಕೂಟಕ್ಕೆ 0. ಜಮ್ಮು ಕಾಶ್ಮೀರದಲ್ಲಿ 6 ಕ್ಷೇತ್ರಗಳಿವೆ. 6 ಕ್ಷೇತ್ರಗಳ ಪೈಕಿ ಇಂಡಿ ಮೈತ್ರಿಕೂಟಕ್ಕೆ 0. ಉತ್ತರಾಖಂಡ್ನಲ್ಲಿ 5 ಕ್ಷೇತ್ರಗಳಿವೆ. ಉತ್ತರಾಖಂಡ್ನಲ್ಲಿ ಇದು ಇಂಡಿ ಮೈತ್ರಿಕೂಟ 0. ಹಿಮಾಚಲ ಪ್ರದೇಶದಲ್ಲಿ 4 ಕ್ಷೇತ್ರ ಇದೆ. ಹಿಮಾಚಲ ಪ್ರದೇಶದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ 0. ತ್ರಿಪುರಾದಲ್ಲಿ 2 ಕ್ಷೇತ್ರಗಳಿದೆ. ತ್ರಿಪುರಾದಲ್ಲಿ 2 ಕ್ಷೇತ್ರಗಳ ಪೈಕಿ ಇಂಡಿ ಮೈತ್ರಿಕೂಟ 0. ಅರುಣಾಚಲ ಪ್ರದೇಶದಲ್ಲಿ 2 ಕ್ಷೇತ್ರಗಳಿದೆ. ಇವುಗಳ ಪೈಕಿ ಅರುಣಾಚಲ ಪ್ರದೇಶದಲ್ಲಿ 0. ಮಣಿಪುರದಲ್ಲಿ 2 ಕ್ಷೇತ್ರ ಇದೆ. ಮಣಿಪುರದಲ್ಲಿ 2 ಕ್ಷೇತ್ರಗಳ ಪೈಕಿ ಇಂಡಿ ಮೈತ್ರಿಕೂಟ 0. ಮಿಜೋರಾಂನಲ್ಲಿ 1 ಕ್ಷೇತ್ರ ಇದೆ. ಮಿಜೋರಾಂನ ಪೈಕಿ ಇಂಡಿ ಮೈತ್ರಿಕೂಟ 0. ದಾದ್ರಾ ನಗರ ಹವೇಲಿ ಕೇಂದ್ರಾಡಳಿತ ಪ್ರದೇಶ 1ರ ಪೈಕಿ ಇಂಡಿ ಮೈತ್ರಿಕೂಟ 0. ಡಮನ್ ಮತ್ತು ಡಿಯು 1 ಕ್ಷೇತ್ರ ಇದೆ. ಆದರೆ ಇಂಡಿ ಮೈತ್ರಿಕೂಟ 0. ಸಿಕ್ಕಿಂನಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 1 ಕ್ಷೇತ್ರ ಇದೆ. ಇಂಡಿ ಮೈತ್ರಿಕೂಟ 0. ಲಕ್ಷದ್ವೀಪದಲ್ಲಿ 1 ಕ್ಷೇತ್ರ ಇದೆ. ಇಂಡಿ ಮೈತ್ರಿಕೂಟ 0. ಚಂಡೀಗಢದಲ್ಲಿ 1 ಕ್ಷೇತ್ರ ಇದೆ. ಇಂಡಿ ಮೈತ್ರಿಕೂಟ 0. ನಾಗಾಲ್ಯಾಂಡ್ನಲ್ಲಿ 1 ಕ್ಷೇತ್ರ ಇದೆ. ಇಂಡಿ ಮೈತ್ರಿಕೂಟ 0. ಇಲ್ಲಿ ಒಟ್ಟು 96 ಕ್ಷೇತ್ರಗಳು ಬರುತ್ತೆ. ಅವುಗಳ ಪೈಕಿ ನೋಡಿ 5 ಕೇಂದ್ರಾಡಳಿತ, 12 ರಾಜ್ಯ, ಒಟ್ಟು 17 ರಾಜ್ಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟ 0 ಇದೆ. ಬಿ ಜೆ ಪಿ ಒಟ್ಟು 7+4 11 ರಾಜ್ಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ 11 ರಾಜ್ಯಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ 0 ಆದರೆ ಇಂಡಿ ಮೈತ್ರಿಕೂಟ 17 ಸ್ಥಾನಗಳಲ್ಲಿ 0 ಇದೆ. ಇನ್ನು ಚುನಾವಣೋತ್ತರ ಸಮೀಕ್ಷೆ ಬಗ್ಗೆ ಕಾಂಗ್ರೆಸ್ ನಾಯಕರ ಕೋಪಕ್ಕೆ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ತಿರುಗೇಟು ನೀಡಿದ್ದಾರೆ. ಶಶಿ ತರೂರ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ತಿರುವನಂತಪುರಂನಲ್ಲಿ ಬಿಜೆಪಿ ಅಭ್ಯರ್ಥಿ ವ್ಯಂಗ್ಯವಾಡಿದ್ದಾರೆ. ಯಾಕೆಂತಂದರೆ ಶಶಿ ತರೂರ್ ರಾಜೀವ್ ಚಂದ್ರಶೇಖರ್ ಅವರಿಗೆ ತಿರುವನಂತಪುರಂನಲ್ಲಿ ಎದುರಾಳಿ ಅಭ್ಯರ್ಥಿ. ಚುನಾವಣಾ ಫಲಿತಾಂಶದ ಬಳಿಕ ರಾಹುಲ್ ಗಾಂಧಿ ಜಿಮ್ ತೆರೆಯಲಿ, ಶಶಿ ತರೂರ್ ಇಂಗ್ಲಿಷ್ ಟ್ರೈನಿಂಗ್ ಸ್ಕೂಲ್ ಆರಂಭಿಸಲಿ ಅಂತ ಹೇಳಿದ್ದಾರೆ. ಅವರ ಮಾತನ್ನು ಗಮನಿಸಿ. And I think these elections will point them towards a new occupation. Rahul Gandhi should start a gym. Shashi Tharoor should start an English training institute, and many other institutions that they can they can start. And I think these elections will point them towards a new occupation. Rahul Gandhi should start a gym. Shashi Tharoor should start an English training institute, and many other institutions that they can start. ಓಕೆ, ಯಾವುದೇ ಪಕ್ಷ ನೀವು ಸಂಘಟನೆ ಮಾಡಿ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಸಮ್ಟೈಮ್ಸ್ ಬೇರೆ ಪಕ್ಷದಲ್ಲಿರೋರನ್ನ ತಂದು ನಿಮ್ಮ ಪಕ್ಷವನ್ನು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಬಿ ಜೆ ಪಿಗೆ ಯಾವಾಗ ಬಂಗಾರಪ್ಪನವರು ಬಂದರು ಆಗ ವೆರಿ ಫಸ್ಟ್ ಟೈಮ್ 2004ರಲ್ಲಿ 79 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿತು. ಆ ಸಂದರ್ಭದಲ್ಲಿ ಕೇವಲ ಅವರು ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಅನೇಕ ನಾಯಕರನ್ನು ಬಿ ಜೆ ಪಿಗೆ ಕರೆತರಲಾಯಿತು. ಅದಕ್ಕೆ ಕಾರಣ
ಯಡಿಯೂರಪ್ಪ ಮತ್ತು ಅನಂತಕುಮಾರ್. ಯಾಕಂದರೆ ಇವರೆಲ್ಲ ಒಂದು ಲೆಕ್ಕದಲ್ಲಿ ಜನತಾ ಪರಿವಾರದಲ್ಲಿದ್ದರು. ಈಗ ರಮೇಶ್ ಜಿಗಜಿಣಗಿ ಇವರನ್ನು ಕರ್ಕೊಂಬರಲಾಯಿತು. ವಿಜಯಪುರದಿಂದ ಗೆದ್ದಿದ್ದಾರೆ ಅವರು, ಕಾಂಗ್ರೆಸ್ ನಾಯಕರಾಗಿದ್ದರು. ಅದಾದ ನಂತರ JDSನಲ್ಲಿದ್ದಂಥ ಕಾರಜೋಳ, ಗೋವಿಂದ ಕಾರಜೋಳ ಇವರೆಲ್ಲ ಜನತಾ ಪರಿವಾರದ ನಾಯಕರು, ಅವರನ್ನು ಕರೆತರಲಾಯಿತು. ಹೀಗೆ ಅನೇಕರನ್ನು ಕರೆತಂದ ಕಾರಣಕ್ಕಾಗಿ BJP ದೊಡ್ಡದಾಗಿ ಬೆಳೆಯಿತು. ಆಮೇಲೆ ಅದೊಂದು ಸ್ಟ್ರಾಟಜಿ. ಇದನ್ನು ಭಾಳ ಅದ್ಭುತವಾಗಿ BJP ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮಾಡಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವ್ರಿಗೆ ಗೊತ್ತಿದೆ, ಇಲ್ಲಿ ಸೋತೋಗ್ಬಿಡ್ತೀವಿ ಅಂತಂದರೆ ನಮ್ಮದೇ ಬೇರೆ ಕ್ಯಾಂಡಿಡೇಟ್ಗಳನ್ನು ಹಾಕಿ ಪ್ರಯೋಜನ